ಅಂತ ಹೇಳಿ ಮಂಡಿಗೆ ಬಂದಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಮುಂಬೈನಲ್ಲಾದಂತಹ ಘಟನೆನ ನೆನಪಿಸ್ಕೊಂಡ್ರು. ಅವ್ರು ಹೇಳಿದ್ರು, ವಿರೋಧಿಗಳನ್ನ ಹೆದರಿಸೋದಿಕ್ಕೆ ರಾಣಿ ಲಕ್ಷ್ಮೀಬಾಯಿ ಅಂತ ಶೌರ್ಯ ಮತ್ತೆ ಶಕ್ತಿ ಇದೆ ಕಂಗನಾನಲ್ಲಿ. ಅವರು ಮುಂಬೈನಲ್ಲಿ ಉದ್ಧವ್ ಠಾಕ್ರೆನ ಬೀದಿಗೆ ಕರ್ಕೊಂಡ್ ಬಂದು ನೀರನ್ನ ಕುಡ್ಸಿದ್ರು ಅಂತ ಕೂಡ ಹೇಳಿದ್ರು. ಒಳ್ಳೇದಾಯ್ತು. ಒಬ್ಬ ಮಹಾನ್ ವ್ಯಕ್ತಿಯ ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯ ಹೆಸರಾದ್ರೂ ಬಂತಲ್ಲ. ಇಲ್ಲಾಂದ್ರೆ ಎಲ್ಲ ಕಳ್ರು ಪುಂಡ್ರು ಕ್ರಿಮಿನಲ್ಸ್ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ರು ನನ್ನ. ಅದಕ್ಕೆ ನಾನು ಹೇಳೋದೇನಂದ್ರೆ, ಅದು ಅವರು ನನ್ ಬಗ್ಗೆ ತುಂಬಾ ಒಳ್ಳೆ ಯೋಚನೆಗಳನ್ನೇ ಇಟ್ಕೊಂಡಿದ್ದಾರೆ. ಯೋಗಿಜಿ ಅವರು ನನ್ಗೆ ತುಂಬಾ ಪೂಜ್ಯನೀಯರು, ನನ್ನ ಅಣ್ಣನ ಸಮಾನ. ನನ್ಮೇಲೆ ಅವರು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಆದ್ರೆ ಯಾಕೆ ನಮಗೇನನ್ಸುತ್ತೆ ಅಂದ್ರೆ, ಕೆಲವರು ನಮ್ಗೆ ಸುಮ್ನೆ ಇಷ್ಟ ಆಗ್ತಾರೆ, ಅದು ಅವ್ರ ಎನರ್ಜಿ ಆಗಿರುತ್ತೆ. ಕೆಲವರು ತುಂಬಾ ದುಷ್ಟ್ರು ಅನ್ಸ್ತಾರೆ. ಇಂಡಸ್ಟ್ರಿ ಅವ್ರಿಗಂತೂ ನನ್ ಮುಖ ಕಂಡ್ರೂ ಆಗಲ್ಲ, ಒಂಚೂರು ಆಗಲ್ಲ. ನಾನ್ ಬರೀ ಉಸಿರಾಡ್ತಿದ್ರು ಕೂಡ, ಬರೀ ಬ್ರೀತಿಂಗ್ ಮಾಡ್ತಿದ್ರು ಕೂಡ ಅವ್ರಿಗಿಷ್ಟ ಆಗಲ್ಲ. ನನ್ನ ನಾಶ ಮಾಡಕ್ ನೋಡ್ತಾರೆ. ನಾನ್ ಇವ್ರ ಮೇಲ್ ಕೇಸ್ ಮಾಡದ್ನಾ? ಇಲ್ಲ, ಇವ್ರ್ ನನ್ ಮೇಲ್ ಕೇಸ್ ಮಾಡಿದ್ರು, ನನ್ನ ನಾಶ ಮಾಡಕ್ ಪ್ರಯತ್ನ ಪಟ್ರು. ಯಾಕಂದ್ರೆ ನಾನ್ ಇವ್ರಿಗೆ ಇಷ್ಟನೇ ಆಗಲ್ಲ. ಬಿಜೆಪಿಯವ್ರಿಗೆ ಯಾಕೆ ಇಷ್ಟ ಆದ್ರಿ? ತುಂಬಾ ಇಷ್ಟ ಆಗ್ತೀನಿ. ಯಾಕೆ? ಯಾಕಂದ್ರೆ ನಾನು ಸತ್ಯವಂತೆ ಮತ್ತೆ ಪ್ರಾಮಾಣಿಕವಾಗಿದ್ದೀನಿ. ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವ್ರ ಥರದ್ ವ್ಯಕ್ತಿನೇ ಇಷ್ಟ ಆಗ್ತಾರಲ್ವಾ? ರಾಕ್ಷಸ ಸೇನೆಯಲ್ಲಿರ್ತಾರೆ, ದೇವ ಸೇನೆಯಲ್ಲಿರ್ತಾರೆ.